ಸಂಸಾರದ ಒಳಗೆ ಒಂದೊಂದಿನ ಒಂದೊಂದು ತೊಂದರೆ ತಾಪತ್ರಯ. ನಾಳೆ ಏನ್ ತಾಪತ್ರಯ ಯಾರಿಗೂ ಗೊತ್ತಿಲ್ಲ. ನಾಳೆ ಬೆಳಗಾಗೆದ್ದು ಸ್ನಾನ ಮಾಡ್ತೀವಿ, ಗ್ಯಾರಂಟಿ ಇಲ್ಲ. ದೇವರ ಪೂಜೆ ಮಾಡ್ತೀವಿ, ಗ್ಯಾರಂಟಿ. ಈ ಕ್ಷಣ ಬಿಟ್ಟು ಮರುಕ್ಷಣದ ಗ್ಯಾರಂಟಿ ನಮ್ಗೆ ಯಾರಿಗೂ ಇಲ್ಲ. ಕೃಷ್ಣಾಮೃತ ಮಹಾರಣವದಲ್ಲಿ ಆಚಾರ್ಯರು ಅದೇ ಮಾತನ್ನ ತಿಳಿಸ್ತಾ, ನಾವು ಬದುಕಿದ ಎಲ್ಲ ಕ್ಷಣಗಳು, ಎಲ್ಲ ದಿನಗಳು, ಎಲ್ಲ ಗಂಟೆಗಳು ಸಾರ್ಥಕ ಅಲ್ಲ. ಯಾವ ಕಾಲ ನಿಮ್ಮ ಮನಸ್ಸು ಭಗವಂತನಲ್ಲಿ ಸನ್ನಿಹಿತ ಆಗತ್ತೆ, ಎಷ್ಟು ಕಾಲ ಭಗವಂತನ ಮುಟ್ಟಿ ಪೂಜೆ ಮಾಡಿದ್ದೀರಿ, ಎಷ್ಟು ಕಾಲ ಅವನ ಕಥೆ ಕೇಳಿದ್ದೀರಿ, ಅವು ಮಾತ್ರ ಸಾರ್ಥಕವಾದ ಕಾಲಗಳು. ಇವತ್ತು ನಾ ಸ್ನಾನ ಮಾಡಿದೆ, ಬೆಳಗಾಗೆದ್ದು ಭಗವಂತ ಅವನ ಅನುಗ್ರಹದಿಂದ ತುಳಸಿ ತಂದು ದೇವರಿಗೆ ಹಾಕಿ ಪೂಜೆ ಮಾಡಿದೆ ಅಂದ್ರೆ ಸಾರ್ಥಕ ಆಯಿತು. ಸಂತೋಷ ಪಡಬೇಕು. ದೇವರು ಕೊಟ್ಟು ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು.